ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇದು ಕೊಡೆಕನಲ್ಗೆ ಹೋಗಿದ್ದ ಟ್ರಿಪ್ನ ಕತೆ ನೋಡಿ. ನಾವೆಲ್ಲ ಪಳನಿಗೆ ಮುಗಿಸ್ಕೊಂಡು ಕೊಡೆಕನಲ್ಗೆ ಬಂದಿದ್ದೀವಿ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಒಂದೊಂದು ಟ್ರಿಪ್ಪಲ್ಲೂ ಒಂದೊಂದು ಫಸ್ಟ್ ಪಾಯಿಂಟ್ ಫೋಕಸ್ ವಿಡಿಯೋಗ್ರಾಫರ್ ಸರಿ ಇಲ್ಲ ಫ್ರೆಂಡ್ಸ್. ನಾವೀಗ ಕೋಕರ್ಸ್ ವಾಕ್ ಅಲ್ಲಿ ಇದೀವಿ. ಹೇಗಿದೆ ನೋಡಿ ಪ್ಲೇಸ್ನ. ಅದೇನು ವಿಡಿಯೋ ಮಾಡ್ತೀನಿ. ಇವರು ಫೋಟೋಶೂಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್, ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪಾಪ ಇವ್ರದ್ದು ಇನ್ನೂ ಆಗಿಲ್ಲ, ಬೇಜಾರಲ್ಲಿದ್ದಾರೆ. ನಮ್ಮನ್ನವ್ರು ಬಿಟ್ಟೋದ್ರು, ನಮ್ಗೆ ಟೈಮ್ ಸಿಕ್ತು ಮಾಡ್ಕೊಂಬಿಟ್ವಿ. ಇವರೆಲ್ಲ ಹೋಗಿ ಫ್ರೆಂಡ್ಸ್ ಬೇಜಾರು ಮಾಡ್ಕೊಂಡಿದ್ದಾರೆ. ಹಲೋ ಮಿಸ್. ಏನೂ ಮಾಡೋಕ್ಕಾಗಲ್ಲ, ಮುಂದಿನ ಜಾಗದಲ್ಲಿ ಮಾಡ್ತೀವಿ. ಅವ್ರು ಸ್ವಲ್ಪ ನಮ್ಮ ಜೊತೆ ಪೇಷನ್ಸ್ ಆಗಿದ್ರೆ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಮುಂದಿನ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಅಂದರೆ ಪೀಸ್ಫುಲ್ ಆಗಿತ್ತು ಮಾತ್ರ ಮೈಂಡು ನಮಗೆ. ಬೆಳಗ್ಗೆ ಸೆಕೆಂಡ್ ಪ್ಲೇಸ್ ಅಪ್ಪರ್ ಲೇಕಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ. ಇದ್ರಲ್ಲಿ ನೋಡೋಂಥದ್ದು ಏನೂ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಹಂಗೆ ದೂರದಿಂದ ಏನಾದರೂ ಒಂದು ಇಮೇಜ್ ಥರ ನೋಡ್ಕೊಬೋದು ಅಷ್ಟೇ. ಆದರೆ ಯೂಟ್ಯೂಬ್ ಇವ್ರು ಇನ್ನ ಕೋಪದಲ್ಲೇ ಇದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಇವ್ರನ್ನ ತೋರಿಸಿ. ಇವ್ರು ನಮ್ಮ ರಾಣಿ ಅಮ್ಮ, ಇವರು ನಮ್ಮ ಲಕ್ಷ್ಮಿ ಅಮ್ಮ ಅಂತ. ಹಾಯ್ ಮಾಡಿ. ಅವರು ಈಗ ಮುನ್ಸ್ಕೊಂಡಿದಾರಲ್ಲ, ಅವ್ರ ಹಸ್ಬೆಂಡ್. ಇವರಿಬ್ರು ವ್ಲಾಗ್ ಒಬ್ರು ಮಾಡ್ತಿದಾರಲ್ಲ, ಅವ್ರ ಮಗ ಇವರು. ಮುನ್ಸ್ಕೊಂಡಿದಾರಲ್ಲ, ಅವ್ರ ಮಗ ಇವರು. ನನ್ನ ಮಗನಿಗೆ ಫೋಸ್ ಕೊಡು ಅಂತ ಅಂದರೆ ಎಷ್ಟು ಕ್ಯೂಟಾಗಿ ಕೊಡ್ತಾ ಇದ್ದಾನೆ ನೋಡಿ. ಅವನ ನೋಡೋಕ್ಕೆ ಒಂಥರ ಚಂದ, ಕ್ಯೂಟ್ ಬೇಬಿ. ಸ್ವಲ್ಪ ಗ್ಯಾಪ್ ಸಿಕ್ತು ಅಂತ ರೀಲ್ಸ್ ಮಾಡೋಕ್ಕೆ ಹೋದರೆ ನಮ್ಮ ಅಮ್ಮಂದಿರು ನೋಡಿ ಸೆಂಟ್ರಲ್ಲಿ ಬಂದ್ಬಿಟ್ಟು ಅವ್ರದ್ದು ಎಂಜಾಯ್ ಅಕ್ಕ ತಂಗಿದು ಮಾತ್ರ ಹೆವಿ. ಅಲ್ಲೇ ನೆಕ್ಸ್ಟ್ ಪ್ಲೇಸಿಗೆ ಬಂದ್ವಿ. ಮಂಕಿಗಳಂತೂ ನೋಡೋಕ್ಕೆ ಬೇಡ, ಅಷ್ಟೊಂದಿದ್ವು. ನನ್ನ ಮಗ ಅದೇನು ಮಾಡ್ತಾನೋ ಇಲ್ವೋ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ. ಹೋದ್ವಿ ಮುಂದೆ. ತುಂಬ ಚೆನ್ನಾಗಿತ್ತು. ಇದು ಮಾತ್ರ ಫುಲ್ಲು ಸುತ್ತ ಮರ. ಫ್ರೆಂಡ್ಸ್, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ತಗೊಂಡಿದ್ದೀವಿ, ಮಾಡಿದ್ವಿ. ಏನು ಮಕ್ಕಳು ನಮ್ಮ ಮಕ್ಕಳಿವಲ್ಲ. ನನಗೆ ಆ ಥರ ಏನೋ ಪ್ರಾಬ್ಲಮ್ ಇಲ್ಲ, ಕೊಡಿಸ್ತಾರೆ ತಿನ್ಕೊಂಡು ಬರ್ತೀನಿ. ನನಗೇನು ಕೊಡ್ಸೇ ಇಲ್ಲ ಅವ್ರು ಯಾರು. ದೊಡ್ಡ ಮಗು ಇವರೇ ತಗೊಂತಾರಲ್ಲ, ಇವರೇ ತಿಂತಾರೆ. ಏನದು ಸ್ಯಾಂಪಲ್ ಕೊಟ್ಟು ಚೆನ್ನಾಗಿ ತಿಂದ್ರು ಫ್ರೆಂಡ್ಸ್. ಅವರು ಸುಳ್ಳು ಹೇಳ್ತಾರೆ ನೋಡಿ. ಇದೆಲ್ಲ ಶಾಪಿಂಗ್ ಸ್ಟ್ರೀಟ್. ಚೆನ್ನಾಗಿ ತಿನ್ನಕ್ಕೆ ಕೊಟ್ಟರು ಮಾತ್ರ. ನೀವು ಬಂದಾಗ ತೊಗೊಂಡೋಗಿ ಆಯ್ತಾ. ಬಾಯ್. ಚಾಕ್ಲೇಟ್ಸ್ ಇದೆ ನೋಡಿ. ಬನ್ನಿ ತರ ಚಾಕ್ಲೇಟ್ಸ್ಗಳು. ಇಲ್ಲಿ ಮೇಲೆ ಏನೇನೋ ಹಾಕಿದ್ದಾರೆ, ಮಸಾಲ ಐಟಮ್ಸ್. ತುಂಬ ಚೆನ್ನಾಗಿ. ಇವರಿಬ್ಬರಂತೂ ಅಯ್ಯೋ ಕೊಡ್ಸೋ ಗಂಟೆ ಬಿದ್ದು ನೋಡಿ. ಅದು ಬೇಕು ಇದು ಬೇಕು ಅಂತ ಬರೀ ಗಲಾಟೆಗಳೇ. ನನ್ನ ಮಗ ಡ್ಯಾನ್ಸ್ ಮಾಡ್ಕೊಂಡು ನನ್ನ ತಂಗಿ ಜೊತೆ ಆಟ ಆಡ್ಕೊಂಡು ಬಂದ. ನೆಕ್ಸ್ಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಫಾಗ್ ಥರ ಒಂದೇ ಸೈಡ್ ಇದ್ದಂಗಿತ್ತು. ಅಲ್ಲಿ ಮಿಡಲಲ್ಲಿ ಒಂದು ವಾಟರ್ ಫಾಲ್ಸ್ ಥರ ಕೂಡ ನಮಗೆ ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ, ಬಟ್ ಅಲ್ಲಿ ಚಿಕ್ಕದಾಗಿದೆ ವಾಟರ್ ಫಾಲ್ಸು. ನೀಟಾಗಿ ಲೈನ್. ಫ್ರೆಂಡ್ಸ್, ಇದು ಕೊಡೆಕನಲ್ನ ಥರ್ಡ್ ಪ್ಲೇಸ್. ಇದು ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾರೆ. ಇವಾಗ ಇದು ನೇಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಗ್ರೀನ್ ವ್ಯಾಲಿ ನೋಡಿ. ಹೋಗೋ ಥರ ಇಲ್ವಾ? ನೋಡಿದ್ರೆ ಅದು ಮೋಡ, ಫಾಗ್ ಬರ್ತದೆ. ಫುಲ್ಲು ಫಾಗು ತುಂಬ್ಕೊಂಡ್ಬಿಟ್ಟಿದೆ. ಅದೆಲ್ಲ ಮೇಲ್ಗೆ ಹೋಗ್ತದೆ. ಇವಾಗ ಮೋಡ ಆಗುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ತುಂಬ ಬಿಸಿಲಿದೆ ಫ್ರೆಂಡ್ಸ್. ಆದರೂ ತುಂಬ ಜನ ಸೂಸೈಡ್ ಮಾಡ್ಕೊಂಡು ಹೇಳ್ತಾ ಇದ್ರು ನಮ್ಮ ಡ್ರೈವರು. ಏನಂತ ಕತೆ ಗೊತ್ತಿಲ್ಲ. ತುಂಬ ಜನ ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಇವಾಗ ಗ್ರೀನ್ ವ್ಯಾಲಿ ಅಂತ ಚೇಂಜ್ ಮಾಡಿದ್ದಾರೆ. ಎಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ. ಏನು ನೋಡಿ, ಇಷ್ಟು ದೂರದಿಂದ ನೋಡ್ಕೊಂಡು ಬರ್ಬೇಕು. 6500 ಫೀಟ್ ಇದೆಯಂತೆ ಇದು. ಹಾಯ್ ಫ್ರೆಂಡ್ಸ್, ಇದು ಬಂದು ಫೋರ್ತ್ ಪ್ಲೇಸ್. ಎಲ್ಲಿದ್ದೀವಿ ನಾವು? ಕಾಡ್ ಥರ ಇದೆ, ಫುಲ್ ಬರೋ ಥರ ಇದೆ. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಓಡೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಅಲ್ಲಿ ಹೋಗಿ ಸ್ಲೋ ಮೋಷನ್ ವಿಡಿಯೋಸ್ ಅಂತ ತೆಗಿತಾ ಇದ್ವಿ. ಇಲ್ಲಿ ರೀಲ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಅಂತ ತಲೆ ತಿಂತಿದ್ದಾರೆ ಫ್ರೆಂಡ್ಸ್. ಈ ಥರ ಅಮ್ಮಂದಿರ ಯಾರಿಗಾರು ಸಿಕ್ಕಿದಾರ? ಇವ್ರು ಬೇರೆ ಎತ್ಕೊಂತವ್ರು ಫ್ರೆಂಡ್ಸ್. ಇವಾಗ ಹೊಡಿಯೋಕ್ಕೆ ಕಡ್ಡಿ ಬೇರೆ ತಗೊಂತಿದ್ದಾರೆ ಫ್ರೆಂಡ್ಸ್. ಪಾಪ ಮಗುನ ಎದುರಿಸ್ತಿದ್ದಾರೆ ಫ್ರೆಂಡ್ಸ್.
ಸುತ್ತ ಹೇಗಿತ್ತು ಅಂದರೆ ಫುಲ್ಲು ಮರ ನೋಡಿ, ಎಲ್ಲಿ ನೋಡಿದ್ರು ಮರ ಮಾತ್ರ ತುಂಬ ಚೆನ್ನಾಗಿತ್ತು. ರೌಂಡಿಗೆ ತಿರುಗಿಸಿದ್ರು ಮರ. ಫ್ರೆಂಡ್ಸ್, ಇದು 5th ಪ್ಲೇಸ್ ಗುಣ ಕೇವ್ ಅಂತ. ಇದ್ರಲ್ಲಿ ಒಂದು ಮೂವಿ ಮಾಡಿದ್ದಾರೆ, ಕಂಡಿಡೀರಿ ಯಾವುದು ಅಂತ. ನೋಡಿ ಈ ಪ್ಲೇಸ್ ನೋಡಿ ಹೆಂಗಿದೆ ಅಂತ. ಯಾವಾಗಿದೆ ಮಲಯಾಳಂ ಮೂವಿ. ತುಂಬ ನಡ್ಕೊಂಡು ಹೋಗ್ಬೇಕು ಮಾತ್ರ ಒಳಗಡೆ. ಬಂದ್ವಿ, ಎಷ್ಟು ಜನ ಅಂದರೆ ಅಪ್ಪ ತುಂಬ ಜನ ಇದ್ದರು ಮಾತ್ರ. ರಜಾ ಟೈಮ್ ಅಲ್ವಾ, ಫುಲ್ಲು ಫಾಗ್. ನಾವು ಹೋಗೋ ಟೈಮಲ್ಲಿ ಫಾಗ್ ಫುಲ್ ಇತ್ತು. ಕಾಡು ಮುಚ್ಚೋಗಿ ಥರ ಕಾಣ್ತಿತ್ತು ದೂರದಿಂದ, ನಿಮ್ಗೆ ಅಷ್ಟು ಕಾಣಿಸ್ತಿಲ್ಲ. ತುಂಬ ಜನ ಕೂಡ ಬಂದಿದ್ದರು ಇಲ್ಲಿ ಮಾತ್ರ, ಹೆವಿ ಜನ ಇದ್ದರು. ಹಾಯ್ ಫ್ರೆಂಡ್ಸ್, ನಾವಿವಾಗ ಬೋಟಲ್ಲಿದ್ದೀವಿ. ಲಾಸ್ಟ್ ಪ್ಲೇಸ್ ಇದು, ಮುಗೀತು. ಇಲ್ಲಿಗೆ ಬರೋಷ್ಟರಲ್ಲಿ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ರು ಅನಿಸುತ್ತೆ. ಒಂಥರ ಪ್ರಶಾಂತವಾಗಿತ್ತು ಎಲ್ಲರ ಫೇಸಲ್ಲಿ. ನೀರು ಮಧ್ಯದಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದಿದ್ದು ಮಾತ್ರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಇದು. ನಮ್ಮಮ್ಮ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತಿತ್ತು. ಅವ್ರು ತಮಿಳಂತೆ, ತಮಿಳಲ್ಲಿ ಮಾತಾಡ್ಕೊಂಡು ಬರ್ತಾಯಿತ್ತು. ಇನ್ನೆಲ್ಲರೂ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿತ್ತು. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದೆ ಅನಿಸುತ್ತೆ, ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಿತ್ತು ಅದು. ಹಾಯ್ ಮಾಡ್ತಾ ಮೇಲೆ ಲಾಸ್ಟ್ ಪ್ಲೇಸ್ ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಬಸ್ ಹತ್ತಿದ್ವಿ. ಇವರಂತೂ ಫುಲ್ಲು ಟಯರ್ಡಾಗಿ ನಿದ್ರೆ ಹೊಡಿತಾ ಇದ್ದಾರೆ ಮಾತ್ರ ಬಸ್ಸಲ್ಲಿ ಕೂತಲ್ಲೇ ಆ ಕಡೆ ಈ ಕಡೆ ಅಂದ್ಕೊಂಡು. ಅವಳು ಹೇಳ್ತೀನಿ ನಗಾಡ್ತಾವಳೆ, ಏನು ಹಿಂಗೆ ಮಲ್ಕೊಂಡವ್ರೆ ಅಂತ. ಟ್ರಿಪ್ ಮುಗೀತು. ಫುಲ್ ಎಲ್ಲರ ಫೇಸಲ್ಲೂ ಟಯರ್ಡ್ ಅಂದರೆ ಟಯರ್ಡು. ಬೆಂಗಳೂರಿಗೆ ಹೊರಟಿ ಬರ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.